ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅವರು ಆಗ್ಲೇ 3 ಸರಿ ಬ್ಯಾನ್ ಆಗಿದ್ರು. ಆ ಬ್ಯಾನ್ ತೆಗ್ದಿದ್ ತಪ್ಪು ಮಾಡಿದೀವಿ. ಮುಂದೆ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದೀನಿ. ಈಗಲೇ ಮಾಡಿ. ಅದು ಅಂದ ಕಾಲತ್ತಲ್ಲೋ ಒಂದು ದಿನ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಾಡುವುದಕ್ಕೆ ಯಾಕೆ ಕಾಯ್ಬೇಕು? ಈಗಲೇ ಮಾಡ್ರಿ. ಇಲ್ಲಿ ಯಾರು ಇರೋದ್ರಿ? ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ ಚಕ್ರ ಇರ್ತಾವ, ಯಾಕಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ ಅವರಿಗೆ? ಮುಗಿಸ್ಬಿಡ್ತೀನಿ, ಕತ್ತರ್ಸಾಕ್ ಬಿಡ್ತೀನಿ ಅನ್ನೋ ಭ್ರಮೇಲಿದ್ರೆ ಈಗ ಅಲ್ಲಿ ಯಾರೋ ಹೇಳಿದ್ರಲ್ಲ, 10 ಪ್ರಿಯಾಂಕ ಖರ್ಗೆ ಬಂದರೂ ಆಗಲ್ಲ. ಬರ್ದಿಟ್ಕೊಳ್ಳಿ. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದಾರೆ. ಎಲ್ಲಿಂದ ಬರ್ತಾ ಇದೆ? ಮೈಸೂರಲ್ಲಿ ಪ್ರೆಸ್ ಇದೆಯಲ್ಲ, ಅಲ್ಲಿ ಅವರೊಂದು ಸಪರೇಟ್ ರೂಮ್ ಅಲ್ಲಿ ಪ್ರಿಂಟ್ ಮಾಡ್ಕೋತಾ ಇದ್ದಾರೆ. ನಿಮ್ ಪೊಲೀಸ್ ಕಳಿಸ್ಕೊಡಿ ಸ್ಟಾಪ್ ಮಾಡಕ್ಕೆ. ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, ITED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ಕಾಮನ್ ಸೆನ್ಸ್ ಬೇಡ. ಆಲ್ ದಿಸ್ ಮನಿ ಈಸ್ ಅಕೌಂಟೆಡ್ ಅಂಡ್ ಆಡಿಟೆಡ್. ಈಗಲ್ಲ, ನಿಮ್ ಸರ್ಕಾರ ಇದ್ದಾಗ್ಲೂ ಕಾಂಗ್ರೆಸ್ ಗೆಲ್ಲಿಂದ ಬರ್ತಾ ಇದೆ ದುಡ್ಡು ಅಂತಂದ್ರೆ ಅದಕ್ಕೊಂದು ದಾರಿ ಇದೆಯಲ್ಲ. ಎಲ್ಲಿಂದ ಬರ್ತಿದೆ ದುಡ್ಡು ಕಾಂಗ್ರೆಸ್ಗೆ? ಎಲ್ಲವನಿಗೂ ಗೊತ್ತಿದೆ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ಆಲ್ ರೈಟ್ ಮಿಸ್ಟರ್ ಪ್ರಿಯಾಂಕ ಖರ್ಗೆ, ಐ ಚಾಲೆಂಜ್ ಯು ಆನ್ ದಿಸ್. ಇಫ್ ಯು ಹ್ಯಾವ್ ಗಟ್ಸ್, ನಿಮಗೆ ಗೊತ್ತಿದ್ರೆ ಎಲ್ಲಿಂದ ಬರ್ತಾ ಇದೆ ಅನ್ನೋದು, ಮತ್ತು ಆ ಬರ್ತಿರೋದು ಅಕ್ರಮ ಅನ್ನೋದಿದ್ರೆ, ಗೋ ಟು ಸುಪ್ರೀಂ ಕೋರ್ಟ್ ಅಂಡ್ ಚಾಲೆಂಜ್ ಇಟ್. ನೋಡೋಣ.